ಇವತ್ತು ಎಲ್ಲ ಮಾಧ್ಯಮದ ಮಿತ್ರರಿಗೆ ಸ್ವಾಗತ ಕೋರುತ್ತಾ ಬಿಜಾಪುರ ನಗರದಲ್ಲಿ ನಡೆತಿರುವ SIR ಮತ್ತು ಅದರದ ಪ್ರಕ್ರಿಯೆ ಬಗ್ಗೆ ಮತ್ತು ಬಿಜಾಪುರ ಮತಕ್ಷೇತ್ರ ವಿಧಾನಸಭಾ ಮತಕ್ಷೇತ್ರ ಕಾನ್ಸ್ಟಿಟ್ಯೂನ್ಸಿ 221 ಬಗ್ಗೆ ಕೆಲವು ವಿಷಯಗಳನ್ನು ನಾನು ಚರ್ಚಿಸಬೇಕಾಗಿದೆ. ಅತಿ ಅನಿವಾರ್ಯ ಮತ್ತು ಅವಶ್ಯಕತೆ ಇದ್ದಿದೆ ಅನ್ನುವಂಥದ್ದು ಅರ್ಥಿಸಿಕೊಂಡು ಇವತ್ತು ತಮ್ಮ ಮಾಧ್ಯಮದ ಎಲ್ಲ ಮಿತ್ರರಿಗೆ ನಾನು ಕರೆದಿರೋದು. ಮೂಲ ವಿಷಯ ಏನಿದೆ ಅಂತಂದ್ರೆ, ಇವತ್ತು SIR ಪ್ರಕ್ರಿಯೆ ನಡೆದಿದೆ. ಇದರಲ್ಲಿ ನಿನ್ನೆ ದೃಶ್ಯ ಮಾಧ್ಯಮದಲ್ಲಿ ನಾನು ಗಮನಿಸಿದ್ದೇನೆ. ನಮ್ಮ ನಗರ ಶಾಸಕರಾದ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ಉಚ್ಚಾಟಿತ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಿನ್ನೆ ಒಂದು ಬೆಂಗಳೂರಿನಿಂದ ರಾಜ್ಯದ ಮಾಧ್ಯಮದಲ್ಲಿ ಒಂದು ಸಂದೇಶ ರವಾನಿಸಿದ್ದು, ಅದು ನಾನು ದೃಶ್ಯ ಮಾಧ್ಯಮದಲ್ಲಿ ಗಮನಿಸಿದ್ದೇನೆ. ಅದರಲ್ಲಿ ಅವರು ಒಂದು ವಿಷಯವನ್ನು ಪ್ರಸ್ತಾಪಿಸಿದ್ದು ಅತಿ ಹಾಸ್ಯಾಸ್ಪದವಾಗಿದೆ. ಯಾಕೆ ಅಂತಂದ್ರೆ, ಆ ಮಾಧ್ಯಮದವರು ಅವ್ರಿಗೆ ಬೈಟ್ ತಗೊಳ್ಳೋ ಟೈಮ್ನಾಗ ಅಟ್ಲೀಸ್ಟ್ ಕಾಮನ್ ಸೆನ್ಸ್ ಮಾಧ್ಯಮದವರಿಗೂ ಇಲ್ಲ ಅಂತ ನಾನು ಭಾವಿಸುತ್ತೇನೆ. ಯಾಕಂದ್ರೆ ನಾನು ಎಲ್ಲಾ ಮಾಧ್ಯಮ ಅಂತ ಹೇಳುವುದಿಲ್ಲ, ಆದ್ರೆ ಆ ವೇಳೆಯಲ್ಲಿ ನಿಂತಿದ್ದ ಮಾಧ್ಯಮದ ಮಿತ್ರರು ಕಾಮನ್ ಕ್ವಶನ್ ಕೇಳುವಂತದ್ದು ಅವ್ರ ಬಳಿ ಸಾಮರ್ಥ್ಯ ಇಲ್ಲ, ಅಥವಾ ಅವರು ಭಯದಿಂದ ಕೇಳ್ತಾ ಇಲ್ಲ, ಗೊತ್ತಿಲ್ಲ. ಈ ಇತ್ತೀಚೆಗೆ ಭಾರತೀಯ ಸಂವಿಧಾನದ 4ನೇ ಸ್ತಂಭ ಆದ ಮಾಧ್ಯಮ, ಪತ್ರಿಕಾ ಮಾಧ್ಯಮ ಆಗಲಿ ದೃಶ್ಯ ಮಾಧ್ಯಮ ಆಗಲಿ, ಇವತ್ತು ಕಾನ್ಸ್ಟಿಟ್ಯೂಷನಲ್ 4th ಪೋಲ್ ಅಂತ ನಾವು ಪರಿಗಣಿಸಿದ್ದೀವಿ. ಆದ್ರೆ ಇವತ್ತು ಮಾಧ್ಯಮದ ಕೆಲವು ಚಾನೆಲ್ಗಳು ನೇರವಾಗಿ ಬಕೆಟ್ ಹಿಡಿಯುವ ಕೆಲಸ ಬಿಟ್ಟು ಬೇರೆ ಏನು ಮಾಡ್ತಾ ಇಲ್ಲ. ಅದಕ್ಕೆ ಗಂಭೀರವಾದ ನನ್ನ ಆರೋಪ ಇದೆ ಮಾಧ್ಯಮ ಮಿತ್ರರಿಗೆ. ನೀವು ನಿಷ್ಪಕ್ಷವಾದ ಸಮಾಜ ಸೇವೆಯನ್ನು ನಿರ್ವಹಿಸಬೇಕಾಗಿದೆ. ಯಾಕಂತಂದ್ರೆ, ನೀವು ಒಂದು ಸಮಾಜದ ಧ್ವನಿ ಇರ್ಲಾರ್ದವ್ರದ್ದು ಧ್ವನಿಯಾಗಿ ನೀವು ಕರ್ತವ್ಯ ನಿರ್ವಹಿಸಬೇಕಾದ ನಿಮ್ಮ ಮೂಲ ಕರ್ತವ್ಯ. ಯಾಕೆ ಅಂತಂದ್ರೆ, ಧ್ವನಿ ಇದ್ದವರು ಹಣಬಲ ತೋಲ್ಬಲದಿಂದ ಅವರವರು ತಮ್ಮ ಸಾಧನೆಯನ್ನು ಸಾಧಿಸಬಹುದು. ಆದರೆ ಧ್ವನಿ ಇರ್ಲಾರ್ದ ಮುಗ್ಧ ಜನರದ ಧ್ವನಿಯಾಗಿದ್ದಿರೋ ಕೇವಲ ಒಂದೇ ಒಂದು ಪ್ರಣಾಳಿ ಅಂತಂತಂದ್ರೆ ನ್ಯಾಯ ಕೇಳುವ ಅದು ಮಾಧ್ಯಮ. ಮಾಧ್ಯಮದಲ್ಲಿ ನಿನ್ನೆ ಅದು ಯತ್ನಾಳ್ ಮತ್ತು ಇವತ್ತ ಈ ಮಾಧ್ಯಮದ ಗೋಷ್ಠಿಯಲ್ಲಿ ಯಾವ ಅಶ್ಲೀಲ ಆಗ್ಲಿ ಅಪಶಬ್ದ ಆಗ್ಲಿ ನಾನು ಯಾವ ಮಾತಾಡುವುದಿಲ್ಲ. ಯಾಕೆ ಅಂತಂದ್ರೆ, ನಾನು ವಿಚಾರ ಮತ್ತು ಗಂಭೀರ ಯೋಚನೆ ಮಾಡಿ ನಾನು ನಿರ್ಣಯಕ್ಕೆ ಬಂದಿದ್ದೇನೆ. ಯಾವುದೇ ಕಾಲಕ್ಕೆ ನಾನು ಯತ್ನಾಳ್ ಬಸನಗೌಡರ ವಿರುದ್ಧ ಅಶ್ಲೀಲ ಅಪಶಬ್ದ ಮಾತನಾಡುವುದು ಮುಂದಾಗುವುದಿಲ್ಲ. ಆದರೆ ಸಬ್ಜೆಕ್ಟ್ ಟು ಕಂಡೀಷನ್, ಯತ್ನಾಳ್ ಬಸನಗೌಡ ನಗರ ಶಾಸಕರವರು ರಾಜಕಾರಣ ಬೇಕಾದಂಗ ಅವ್ರು ಮಾಡ್ಲಿ, ಬಟ್ ನಮ್ಮ ಧರ್ಮ, ನಮ್ಮ ಜಾತಿ, ನಮ್ಮ ಸಮಾಜ, ನಮ್ಮ ಮಹಿಳೆ, ನಮ್ಮ ಗೌರವ ಘನತೆಗೆ ಅವರು ಏನಾದ್ರು ಅಶ್ಲೀಲ ಮಾತಾಡಿದ್ರೆ ಅವ್ರದ 10 ಪಟ್ಟು ಅಶ್ಲೀಲ ನಾವು ಮಾತಾಡೋದು ಫಿಕ್ಸ್. ಆದ್ರೆ ಅವರು ಮರ್ಯಾದೆಯ ಚೌಕಟ್ಟಿನಲ್ಲಿ ಮಾತನಾಡಿದ್ರೆ ನಾವು ಅವ್ರಿಗೆ ಮರ್ಯಾದೆ ಚೌಕಟ್ಟಿನಲ್ಲೇನೆ ಮಾತಾಡ್ತೀವಿ. ಹಾಗಾಗಿ ಈಗ ಅವರು ನಿನ್ನೆ ಪ್ರಸ್ತಾಪ ಮಾಡುವ ವೇಳೆಯಲ್ಲಿ ಅವರು ಒಂದು ಮಾತು ಹೇಳಿದ್ರು. ಈ 12,000 ಸತ್ತಿದ್ದ ವೋಟರ್ಸ್ ಅನ್ನು ಡುಪ್ಲಿಕೇಟ್ ಮಾಡಿ ಇವರು ಮಾಡ್ತಾ ಇದ್ದಾರೆ, ನಗರದಲ್ಲಿ ದಾಳಿ ಮಾಡ್ತಾ ಇದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಾನು ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ತಮ್ಮ ಮಾಧ್ಯಮದ ಮುಖಾಂತರ ನೇರ ಪ್ರಶ್ನೆ ಮಾಡ್ತಾ ಇದ್ದೀನಿ. 20 ವರ್ಷ ಹಿಂದೆ ಇದು SIR ಪ್ರಕ್ರಿಯೆ ಆಗಿತ್ತು 2002ರಲ್ಲಿ, ಮತ್ತು ಇವತ್ತಿಗೆ 2026. ಇಟ್ ಈಸ್ ಎ ಸೆಂಟ್ರಲ್ ಗವರ್ಮೆಂಟ್ ರೂಟೀನ್ ವರ್ಕ್. ಇದು ಏನು ವಿಶೇಷ ಇದರಲ್ಲಿ ಗಾಬರಿಗೊಳ್ಳುವ ಅಂತದ್ದು ಇಂಥದ್ದು ಏನೇನು ಅವಶ್ಯಕತೆ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಎಲ್ಲಾ ಜಿಲ್ಲೆಯ ಮತದಾರರಿಗೆ ವಿನಂತಿ ಮಾಡಿಕೊಳ್ಳೋದೇನಂದ್ರೆ, SIR ಪ್ರಕ್ರಿಯೆಯಿಂದ ಗಾಬರಿಗೊಂಡು ವಿಚಲಿತ ಆಗುವಂತಹದ್ದು ಯಾವುದು ಸನ್ನಿವೇಶ ಇಲ್ಲ. ಇದು ಎವ್ರಿ 20 years ಒಮ್ಮೆ SIR ಇಂಟೆನ್ಸಿವ್ ರಿವ್ಯೂ, ಇದೇನಿದೆ ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಏನಿದೆ, ಮತದಾರ ಪರಿಷ್ಕರಣಾ ಕೆಲಸ. ಇದು ಮತದಾರ ಪರಿಷ್ಕರಣಾ ಅಂತಂತಂದ್ರೆ ರಿವ್ಯೂ ಇರ್ತದ. ಅದು ರಿವ್ಯೂದ್ರಲ್ಲಿ ಯಾವುದೇ ಭಯ ಪಡೆಯುವುದು ಅವಶ್ಯಕತೆ ಇಲ್ಲ. ಆದ್ರೆ ನಗರ ಶಾಸಕರು ಹೇಳಿದ್ದ ಮಾತೇನಿದೆ ಅಂತಂದ್ರೆ, 12,000 ಮತಗಳನ್ನು ಸತ್ತಿದ್ದವರನ್ನು ಇವರು ಸೇರ್ಪಡೆ ಮಾಡ್ಲಿಕ್ಕೆ ಗಲಾಟೆ ಮಾಡ್ತಾ ಇದ್ದಾರೆ. ಇದು ಸತ್ಯಕ್ಕೆ ದೂರವಾದ ಮಾತು. ಯಾಕೆ ಅಂತಂದ್ರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಒಂದು ಕಾಮನ್ ಸೆನ್ಸ್ ಇಲ್ಲ. 20 ವರ್ಷನಾಗ ಕೇವಲ 12,000 ಮಂದಿ ಸತ್ತಿಲ್ಲ ಈ ಬಿಜಾಪುರ ನಗರದ ಮತಕ್ಷೇತ್ರದಲ್ಲಿ. ಅಟ್ಲೀಸ್ಟ್ ಅವರು ಕಾರ್ಪೊರೇಷನ್ ಮತ್ತು ತಹಸೀಲ್ ಲಿಮಿಟ್ಸ್ ಒಳಗ ಬರ್ತ್ ಅಂಡ್ ಡೆತ್ 2002ರಿಂದ
2026ರವರೆಗೆ ಬಿಜಾಪುರ ನಗರ ಮತಕ್ಷೇತ್ರದಲ್ಲಿ ಜನನ ಎಷ್ಟು ಮಂದಿದಾಯ್ತು, ಮರಣ ಎಷ್ಟು ಮಂದಿ ಹೊಂದಿದ್ರು ಅನ್ನುವಂತಾದ ದಾಖಲೆಯನ್ನು ಕೈಯಲ್ಲಿ ಹಿಡಿದುಕೊಂಡು ದಾಖಲೆ ಸಮೇತ ಅವರು ಮಾತನಾಡಿದ್ರೆ ನಾನು ಅವರಿಗೆ ಒಂದು ಪ್ರಜ್ಞಾವಂತ ಶಾಸಕ ಅಂತ ಹೇಳ್ಬಹುದಾಗಿತ್ತು. ಆದರೆ ಪ್ರಜ್ಞಾಹೀನ ಶಾಸಕರ ಕೆಲಸ ಏನಪ್ಪಾ ಅಂತಂತಂದ್ರೆ ಗಾಳಿಯಲ್ಲಿ ಗುಂಡು ಹೊಡೆಯುವುದು. ಯಾಕಂದ್ರೆ 20 ವರ್ಷದಲ್ಲಿ 12,000 ಜನ ಸತ್ತಿಲ್ಲ, ಸಾಕಷ್ಟು ಮಂದಿ ಸತ್ತಿದ್ದಾರೆ. ಪ್ರಶ್ನೆ ನಂಬರ್ 1. ಪ್ರಶ್ನೆ ನಂಬರ್ 2 ನನ್ನ ನಗರ ಶಾಸಕರಿಗೆ ಏನಿದೆ ಈ ಮಾಧ್ಯಮದ ಮುಖಾಂತರ ಅಂತಂದ್ರೆ 12,000 ಜನ ಕೇವಲ ಮುಸಲ್ಮಾನರೇ ಸತ್ತಿದ್ದಾರೆ. ಮತದಾರರ ಪಟ್ಟಿಯಲ್ಲಿ ಡುಪ್ಲಿಕೇಟ್ ವೋಟ್ ಮುಸಲ್ಮಾನರು ಮಾಡ್ತಾ ಇದಾರೆ ಅಂತ ಅವರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಬುರ್ಕಾ ಹಾಕೊಂಡು ಹೆಣ್ಮಕ್ಳು ವೋಟ್ ಹಾಕ್ಲಿಕ್ಕೆ ಅವರಿಗೆ ಯಾವುದು ಪರಿಶೀಲನೆ ಆಗುದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ನಿಮ್ಮದೇ ಬಿಜೆಪಿ ಗೌರ್ಮೆಂಟ್ ಅದ, ಬಿಜೆಪಿ ಗೌರ್ಮೆಂಟ್ ಅಧೀನದಲ್ಲಿನೇ ಚುನಾವಣಾ ಆಯೋಗ ಕೆಲಸ ಮಾಡ್ತಾ ಇದೆ. ಹಾಗಿದ್ರೆ ವೆಸ್ಟ್ ಬೆಂಗಾಲ್ನಲ್ಲೇ ಎಲ್ಲಾ ಮುಸಲ್ಮಾನರು ವೋಟ್ ಹಾಕಿದ್ದು ಬಿಜೆಪಿಗೆ ವೋಟ್ ಹಾಕಿದ್ದಾರೆ ಅನ್ನಂಗಾಯ್ತಲ್ಲ ಇದರ ಅರ್ಥ. ಮತ್ತು ಕಾಂಗ್ರೆಸ್ ಗೆಲುವು ಸಾಧಿಸಿದ ಕ್ಷೇತ್ರಗಳಲ್ಲಿ ಮುಸಲ್ಮಾನ್ ವೋಟ್ ಮೇಲೆ ನೀವು ಪ್ರಶ್ನೆ ಮಾಡ್ತೀರಾ. ವೆಸ್ಟ್ ಬೆಂಗಾಲ್, ಬಿಹಾರ್, ಉತ್ತರ ಪ್ರದೇಶನಲ್ಲಿ ಇನ್ನು ಮುಸಲ್ಮಾನರು ಮ್ಯಾಕ್ಸಿಮಮ್ ಮೆಜಾರಿಟಿ ಆಫ್ ವೋಟರ್ಸ್ ಈಸ್ ಅ ಮುಸ್ಲಿಮ್ಸ್ ಅಂಡ್ ದೇರ್ ಇಸ್ ಅ ಗೌರ್ಮೆಂಟ್, ಬಿಜೆಪಿ ಲೆಡ್ ಗೌರ್ಮೆಂಟ್ ಇದೆ. ರಾಜ್ಯ ಸರ್ಕಾರ ಎಲ್ಲ ಬಿಜೆಪಿ ರಚಿಸಿದ ಸರ್ಕಾರಗಳು ಅದಾವ. ಅಂದ್ರೆ ಮುಸಲ್ಮಾನರು ವೋಟ್ ಬಿಜೆಪಿಗೆ ಮತ ಕೊಟ್ರ ಲೀಗಲ್, ಬಿಜೆಪಿಗೆ ಹೊರತುಪಡಿಸಿ ಓಟ. ಮತ್ತು ಇದು ಎಲ್ಲ ಹೊರತುಪಡಿಸಿ ನಿಮ್ಗ ನಗರ ಶಾಸಕರಿಗೆ ನನ್ನ ನೇರ ಸವಾಲಿದೆ, ನಿಮ್ಗ ಲೋಕಲ್ ಸ್ಟ್ಯಾಂಡಿನೇ ಇಲ್ಲ. ಯಾಕೆ ಅಂತಂದ್ರೆ ನೀವು ಬಿಜೆಪಿದವರು ಅಲ್ಲ, ಕಾಂಗ್ರೆಸ್ದವರು ಅಲ್ಲ, ನೀವು ಪಕ್ಷೇತರ ಶಾಸಕರಾದಿರಿ. ಆಸ್ ಆನ್ ಟುಡೇ ನಿಮ್ಗೆ ಕೇಳುವ ಮಾರಲ್ ರೈಟ್ಸೇ ಇಲ್ಲ. ಒಂದನೇದು. ಎರಡನೇದು, ಮುಸಲ್ಮಾನರು 12,000 ಮತಗಳನ್ನು ಡುಪ್ಲಿಕೇಟ್ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ದೀರಿ ನೀವು. 20 ವರ್ಷದಲ್ಲಿ ಮುಸಲ್ಮಾನರೇ ಪರಿಷ್ಕರಣಾ ಒಳಗ ಮತ ಆಡ್ ಮಾಡ್ತಾ ಇದ್ದಾರೋ ಏನ ಎಲ್ಲಾ ಧರ್ಮೀಯ ಜಾತಿಯವರು ಸತ್ತವರು ಅವ್ರವ್ರು ಸೇರ್ಪಡೆ ಮಾಡ್ತಾ ಇದಾರ. ಇದು ನೀವು ಏನದ ಮೊದಲ ತಹಸೀಲ್ದಾರ್ ಮತ್ತು ಕಾರ್ಪೊರೇಷನ್ ಕಮಿಷನರ್ ಜೊತೆಗೆ ಚರ್ಚೆ ಮಾಡಿ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ನಾನು ನಿಮ್ಮ ಸ್ಟೇಟ್ಮೆಂಟ್ ಅನ್ನು ಒಪ್ತಿದೆ. ಮತ್ತು ಇದರಲ್ಲಿ ಇನ್ನ ಒಂದು ನಾನು ಈಗ ಪ್ರಶ್ನೆಯನ್ನು ಪಾಯಿಂಟ್ ನಂಬರ್ 2 ಮೇಲೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಈ ಬಿಜಾಪುರ ನಗರದಲ್ಲಿ ಮತದಾರರ ಪಟ್ಟಿಯಲ್ಲಿ ಪರಿಷ್ಕರಣೆ ಸಂಬಂಧ ಗೊಂದಲ ಸೃಷ್ಟಿ ಆಗ್ಲಿಕ್ಕೆ ಬಿಜೆಪಿ, ಜೆಡಿಎಸ್ ಇವರೆಲ್ಲರೂ ಕಾರಣ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆ ಅಂತಂದ್ರ ಇವತ್ ನೋಡ್ರಿ, ಕರ್ನಾಟಕ ರಾಜ್ಯದೊಳಗೆ ಇರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಆಡಳಿತ ಸರ್ಕಾರ. ಮತ್ತು ಕಾಂಗ್ರೆಸ್ ಆಡಳಿತ ಬರ್ಬೇಕಾಗಿತ್ತು ಅಂತಂದ್ರೆ 99.99% ಅಲ್ಪಸಂಖ್ಯಾತರು ಈ ರಾಜ್ಯದೊಳಗ ಅವರಿಗೆ ಕೈ ಜೋಡಿಸಿ ಮತಯಾಚನೆ ಮಾಡಿದರು. ಹಾಗಾಗಿ ಕಾಂಗ್ರೆಸ್ ಲೆಡ್ ಗೌರ್ಮೆಂಟ್ ಬಂತು. ಮತ್ತು ಇವತ್ತು ಬಿಜಾಪುರ ನಗರ ಮತಕ್ಷೇತ್ರದಲ್ಲಿ ಚಿಂಚೋಳಿ ಅಲ್ಲಿಂದ ಇಲ್ಲಿಂದ ವೋಟ್ ಬಂದಿದ್ದಾವೆ ಅಂತೇಳಿ ನಮ್ಮ ಪರಮಗೊಂಡ ಅಭ್ಯರ್ಥಿಯಾದ ಅಬ್ದುಲ್ ಹಮೀದ್ ಮುಷರೀಫ್ ಅವರು ಸುಪ್ರೀಂ ಕೋರ್ಟ್ ಮಟ್ಟ ಅವರು ತಮ್ಮ ಗ್ರೀವಿಯನ್ಸ್ ಅನ್ನು ಇಟ್ಟಿದ್ರು. ಆದ್ರೆ ಟೆಕ್ನಿಕಲ್ ಆ ಸುಪ್ರೀಂ ಕೋರ್ಟ್ ನ್ಯಾಯ ತೀರ್ಪು ನನಗೂ ಗೊತ್ತಿದೆ, ಅದನ್ನ ನಾನು ಸಂಪೂರ್ಣವಾಗಿ ಅದನ್ನು ವಿಶ್ಲೇಷಣೆ ಮಾಡಿದ್ದೀನಿ. ಆ ಸುಪ್ರೀಂ ಕೋರ್ಟ್ ತೀರ್ಪು ಏನಾಗಿದೆ ಅಂತಂದ್ರೆ ಅದು ಮೆರಿಟ್ಸ್ ಮೇಲೆ ಡಿಸ್ಪೋಸಲ್ ಆಗಿಲ್ಲ, ಅದು ಟೆಕ್ನಿಕಲ್ ಗ್ರೌಂಡ್ ಮೇಲೆ ಅವರು ಡಿಸ್ಮಿಸ್ ಆಗಿದ್ದಾರೆ. ಮೆರಿಟ್ಸ್ ಮೇಲೆ ಡಿಸ್ಮಿಸ್ ಆಗಿತ್ತು ಅಂತಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರು ಹೇಳ್ತಾ ಇರೋದು ಮಾತ ಸತ್ಯಕ್ಕೆ ಸತ್ಯವಾಗಿದೆ ಅಂತ ಹೇಳ್ಬಹುದಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ನಲ್ಲಿ ಟೆಕ್ನಿಕಲ್ ಗ್ರೌಂಡ್ ಅಂದ್ರೆ ಫೈಲಿಂಗ್ ಪ್ರೊಸೀಜರ್ ಅಲ್ಲಿ ಲ್ಯಾಪ್ಸಿಸ್ ಆಗಿರೋದ್ರಿಂದ ಹಾಗಾಗಿ ಅವ್ರದ್ದು ಸುಪ್ರೀಂ ಕೋರ್ಟ್ ನಲ್ಲಿ ಅಡ್ಮಿಷನ್ ಸ್ಟೇಜ್ ನಲ್ಲಿ ಕೇಸ್ ಡಿಸ್ಮಿಸ್ ಆಯ್ತು. ಅದರದ ಅಡ್ವಾಂಟೇಜ್ ಬಸನಗೌಡ ಪಾಟೀಲ್ ಯತ್ನಾಳ್ ತಗೊಳ್ಳುವಂತದ್ದು ಏನೋ ಅಲ್ಲೇ ಹೂಳಿಲ್ಲ. ಒಂದೇದು. ಎರಡನೇದು, ಬಿಜಾಪುರ ನಗರದಲ್ಲಿ ಇವತ್ತು ತಾವು ಗಮನಿಸಬೇಕಾಗಿತ್ತು ವಿಷಯ, ಗಂಭೀರವಾದ ವಿಷಯ ನಾನು ಜಿಲ್ಲಾ ಆಡಳಿತ ಮೇಲೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಬಿ ಪಾಟೀಲ್ ಅವ್ರ ಮೇಲೆ ನಾನು ಮಾಡ್ತಾ ಇದ್ದೀನಿ. ಏನಂತಂದ್ರೆ ಇವತ್ತು ಪರಿಷ್ಕರಣಾ ಆಗಲಿ, SIR ಆಗಲಿ, NRC ಆಗಲಿ, CA ಆಗಲಿ, ಯಾವುದೇ ಸರ್ಕಾರಿ ಮೂವ್ಮೆಂಟ್ಸ್ ಅಗ್ನೇಸ್ಟ್ ದ ಮುಸ್ಲಿಮ್ಸ್ ಆಗಲಿ, ಅಗ್ನೇಸ್ಟ್ ದ ದಲಿತ್ಸ್ ಆಗಲಿ, ಅದಕ್ಕೆ ಗೌರ್ಮೆಂಟ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಜವಾಬ್ದಾರಿ ಇರ್ತದೆ. ಯಾವುದೇ ಸ್ಕೀಮ್ ಅನುಷ್ಠಾನಗೊಳಿಸಬೇಕಾದ್ರೆ ಗೌರ್ಮೆಂಟ್ ಅದಕ್ಕೆ ರೆಸ್ಪಾನ್ಸಿಬಲ್ ಇರ್ತದೆ. ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ 100ರಲ್ಲಿ 80% ಆಫೀಸರ್ಸ್ RSS ಮೈಂಡ್ ಅದಾರ. ಸರ್ಕಾರ ಬದಲಾವಣೆ ಆಗ್ತಾ ಇದಾವೆ. ಒಮ್ಮೆ ಕಾಂಗ್ರೆಸ್ ಪವರ್ನಾಗ ಬಂದಿರ್ತದ, ನೆಕ್ಸ್ಟ್ 5 years ನಂತರ ಬಿಜೆಪಿ ಪವರ್ನಾಗ ಬಂದಿರ್ತದ. ಆದರೆ ಆಫೀಸರ್ಸ್ ಅದೇ ಅದಾರ. 10 ವರ್ಷದಿಂದ ಪೊಲೀಸ್ ಇಲಾಖೆ ಒಳಗೆ ಒಬ್ಬ PSI ಆಗಿ ಇಲ್ಲಿ ಪ್ರೊಬೇಷನರಿ ಡ್ಯೂಟಿ ಜಾಯಿನ್ ಆದ್ರೆ ಬಿಜಾಪುರ ನಗರ ಕ್ಷೇತ್ರದಲ್ಲಿ PSI ಆಗಿ ಡ್ಯೂಟಿ ಜಾಯಿನ್ ಆದ್ರೆ ಇವತ್ತು ಅವರು DSP ಅಡಿಷನಲ್ SP ರ್ಯಾಂಕ್ ನಲ್ಲಿ ಅವ್ರು ಬಿಜಾಪುರ ನಗರದಲ್ಲೇನೆ ಇದ್ದಾರೆ. ಠಿಕಾನೆ ಅವರು ಇಲ್ಲೇ ಇದ್ದಾರೆ.
ಮತ್ತು ಗೋಲ್ ಗುಮ್ಮಜ್ ಪೊಲೀಸ್ ಸ್ಟೇಷನ್ PSI ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಅವರು ಗಾಂಧಿ ಚೌಕಿಗೆ ಹೋಗ್ತಾರ. ಗಾಂಧಿ ಚೌಕ್ದಿಂದ ಟ್ರಾನ್ಸ್ಫರ್ ಮಾಡಿದ್ರೆ ಜಯನಗರ್ ಬರ್ತಾರ. ಜಯನಗರ್ ಟ್ರಾನ್ಸ್ಫರ್ ಮಾಡಿದ್ರೆ ತಿಕೋಟಾಗ ಹೋಗ್ತಾರ. ತಿಕೋಟಾದಿಂದ ಟ್ರಾನ್ಸ್ಫರ್ ಮಾಡಿದ್ರೆ ಬಾಗೇವಾಡಿಗೆ ಬರ್ತಾರ. ಬಾಗೇವಾಡಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಬಬಲೇಶ್ವರ್ಗೆ ಬರ್ತಾರ. ಸರ್ಕಲ್ ಇಲ್ಲೇ ಅದ. ತಹಸೀಲ್ದಾರ್ದಿಂದ ತಲಾಟಿವರೆಗೆ ನೀವು ಚೆಕ್ ಮಾಡ್ರಿ, ಎಲ್ಲಾ ಆಫೀಸರ್ಸ್ ಬಿಜೆಪಿ ಗೌರ್ಮೆಂಟ್ ನಾಗ ಇದ್ದವ್ರೆ ಕಾಂಗ್ರೆಸ್ ಗೌರ್ಮೆಂಟ್ ನಾಗ ಇದ್ದಾರೆ. ಕಾರ್ಪೊರೇಷನ್ ಕಮಿಷನರ್ ದಿಂದ ಹಿಡಿದು SDC ಕ್ಲರ್ಕ್ ರವರಿಗೆ ಇವತ್ತು RSS ಬೇಸ್ RSS ಮೈಂಡ್ ಆಫೀಸರ್ಸ್ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇವರಿಂದ ನೀವು ಯಾವ ಸತ್ಯಾಸತ್ಯತೆ ನಿಷ್ಪಕ್ಷ ಕಾರ್ಯವೈಖರಿದ ನಿರೀಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ? ಇದು ನನ್ನ ಗಂಭೀರ ಆರೋಪ ಇದೆ ಜಿಲ್ಲಾಡಳಿತಗೆ. ಮತ್ತು ಜಿಲ್ಲಾಧಿಕಾರಿ ಕೆಳಗಡೆನೆ ಎಲ್ಲ ಆಫೀಸರ್ಸ್ RSS ಅದಾರ. RSS ಬೇಸ್ ಆಫೀಸರ್ಸ್ ಇಟ್ಕೊಂಡು ನೀವು ಅಲ್ಪಸಂಖ್ಯಾತರ ಉದ್ಧಾರ ಮಾಡ್ತೀನಿ ಅಂತ ಬುನಾದಿ ಕಟ್ಟಿದ್ರ ಇದು ಅಸಾಧ್ಯ ಮಾತಿದೆ. ಮತ್ತು ನಾನು ನಿರ್ಭೀತವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಮಾಧ್ಯಮದ ಮುಖಾಂತರ ಸ್ಪಷ್ಟಪಡಿಸ್ತಾ ಇದ್ದೀನಿ, ಈ ಬಿಜಾಪುರ ನಗರದ ಯಾವುದೇ ಸೋಕಾಲ್ಡ್ ಲೀಡರ್ಸ್ ಏನ್ ಖಾದಿ ಬಟ್ಟೆ ಹಾಕೊಂಡು ಓಡಾಡ್ತಾ ಇದ್ದಾರೆ ಅವರಿಗೆ ನಂದು ನೇರ ಮೆಸೇಜ್ ಇದೆ. ನಾವು ಯಾವ ಚುನಾವಣೆಗೆ ಆಸೆ ಪಟ್ಟವನಲ್ಲ, ನಾ ಯಾವ ಚುನಾವಣೆಗೆ ಎದುರಿಸವನು ಅಲ್ಲ, ನನಗೆ ಯಾವ ಚುನಾವಣೆದ ಅವಶ್ಯಕತೆನೂ ಇಲ್ಲ. ಅದು ಕಾರ್ಪೊರೇಷನ್ದಾಗಲಿ, ವಿಧಾನಸಭಾದಾಗಲಿ, ಜಿಲ್ಲಾ ಪಂಚಾಯತ್ ಆಗಲಿ, ನಾನು ಯಾವ ಚುನಾವಣೆಗೆ ಸ್ಪರ್ಧಿಸುವ ತಜ್ವೀಜ್ ಒಳಗೆ ಯಾವ ಇಲ್ಲ. ನನ್ನ ಸಮಾಜ ಸೇವೆ, ನನ್ನ ಕಳಕಳಿ ಸಮಾಜ ಸಲುವಾಗಿ ಕೇವಲ ಒಂದೇ ಒನ್ ಪಾಯಿಂಟ್ ಎಜೆಂಡಾ ಮೇಲೆ ಇದೆ. ನಮ್ಮ ಧರ್ಮ, ನಮ್ಮ ಜಾತಿ, ನಮ್ಮ ಸಮಾಜ, ನಮ್ಮ ಮುಗ್ಧ ಜನರದ ಅಹವಾಲಕ್ಕಾಗಿ, ಅವ್ರದ್ದು ಅನ್ಯಾಯಕ್ಕಾಗಿ ನಾನು ಅವ್ರ ಸಲುವಾಗಿ ನ್ಯಾಯ ಕೊಡಲಿಕ್ಕಾಗಿ ಯಾವುದೇ ಹಂತದಲ್ಲಿನೂ ಹೋರಾಟ ಮಾಡ್ಲಿಕ್ಕೆ ಸಿದ್ಧ ಇದ್ದೀನಿ. ಇದು ಒಂದು ಸ್ಪಷ್ಟ ನನ್ನ ನಿಲುವು. ಎರಡನೇದು, ಕಾರ್ಪೊರೇಷನ್ ದಲ್ಲಿ ಇವತ್ತು ಯಾವುದೇ ಅಧಿಕಾರಿಗೆ ನೀವು ಕೇಳ್ರಿ, ಅವರು ಬೇಸ್ಡ್ ಆನ್ RSS ಫಾರ್ಮುಲಾ ವರ್ಕ್ ಮಾಡ್ತಾರೆ. ಈವನ್ ಕಾರ್ಪೊರೇಷನ್ ಪ್ಯಾನಲ್ ಅಡ್ವೊಕೇಟ್ಸ್, ಜುಡಿಷಿಯಲ್ ಸಿಸ್ಟಮ್ದೊಳಗೆ ಎಲ್ಲ RSS ಅಡ್ವೊಕೇಟ್ಸ್ ಲೀಗಲ್ ಅಡ್ವೈಸರ್ಸ್ ಅದಾರ. ಜಿಲ್ಲಾಧಿಕಾರಿ ಕಚೇರಿ ಒಳಗ ಲೀಗಲ್ ಅಡ್ವೈಸರ್ಸ್ ಅವರಿಗೆ ಎಲ್ಲ RSS ದವ್ರು ಇದ್ದಾರೆ. ಹೀಗಿರುವಾಗ ನೀವು ನಿಷ್ಪಕ್ಷ ಕೆಲಸ ಕಾರ್ಯದ ನಿರೀಕ್ಷಣೆ ಮಾಡುವುದು ಇದು ಮೂರ್ಖತನ ನಮ್ಮದು. ಒಂದೇದು. ಇದಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ MB ಪಾಟೀಲ್ ಸಾಹೇಬರು ಕೂಡಲೇ ಇನ್ನೂ 2 ವರ್ಷ ಕಾಲಾವಕಾಶ ಇದೆ, ಅಲ್ಪಸಂಖ್ಯಾತರದ ಅಭಿವೃದ್ಧಿ ಏನು ಆಗಿಲ್ಲ ಆಗಿದೆ ಅನ್ನುವಂಥದ್ದು ಪ್ರಶ್ನೆ ಉತ್ತರ ಮಾಡೋಕ್ಕಿಂತ ಎಲ್ಲಾ ಅಧಿಕಾರಿಗಳದ ಮೀಟಿಂಗ್ ತೆಗೆದುಕೊಂಡು ಅವ್ರದ್ದು ಹಿನ್ನೆಲೆ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿಕೊಂಡು ಅವ್ರಿಗೆ ಇಮಿಡಿಯೇಟ್ ವಿದೌಟ್ ಎನಿ ಡಿಲೇ ಅವ್ರದ್ದೆಲ್ಲರಿಗೂ ಟ್ರಾನ್ಸ್ಫರ್ ಮಾಡಿ, ಜಾತ್ಯತೀತ ಸೆಕ್ಯುಲರ್ ಮೈಂಡ್ ಕಾನ್ಸ್ಟಿಟ್ಯೂಷನ್ ಮೇಲೆ ನಂಬಿಕೆ ಇಟ್ಟಿ ಅಧಿಕಾರಿಗಳು ಕೆಲಸ ಮಾಡುವಂತ ಅಧಿಕಾರಿಗಳನ್ನು ನೇಮಕ ಮಾಡಿಕೊಂಡು ಈ ಕೆಲಸವನ್ನು ಮುಂದುವರಿಸಬೇಕಂತ ನನ್ನ ಆಗ್ರಹ. ಮೂರನೇ ಪಾಯಿಂಟ್ ನಂಬರ್ 3, ಈಗ ಬಿಜಾಪುರ ನಗರದಲ್ಲಿ ಕೇವಲ ಒಂದೇ ಒಂದು ವ್ಯಕ್ತಿ ಕಾಂಗ್ರೆಸ್ ಪರವಾಗಿ ಆಗಲಿ ಈ SIR ಪ್ರಕ್ರಿಯೆಯನ್ನು ಮುಂದುವರಿಸಲಿಕ್ಕಾಗಲಿ ಓಡಾಡ್ತಾ ಇದ್ದಾರೆ. ಅದು ಪರಮಗೊಂಡ ಅಭ್ಯರ್ಥಿ ಆದ ನಮ್ಮ ಅಬ್ದುಲ್ ಹಮೀದ್ ಮುಶ್ರೀಫ್ ಅವರು. ಮತ್ತು ಅಬ್ದುಲ್ ಹಮೀದ್ ಮುಶ್ರೀಫ್ ಜೊತೆಗೆ ನೀವು ಅನ್ನೋಕ್ಕಿಂತ ಏನದ, ಎಲ್ಲಾ ಅಲ್ಪಸಂಖ್ಯಾತ ದಲಿತ ಸಮಾಜ 90,000 ಸಮೀಪ ಮತದಾರರು ಮತ ಕೊಟ್ಟಿದ್ದಾರೆ ಅಂತಂದ್ರೆ ಅವ್ರದ್ದು ಕರ್ತವ್ಯ ಮತ್ತು ಜವಾಬ್ದಾರಿ ಇದೆ. ಮತ್ತು ನಾನು ಅಬ್ದುಲ್ ಹಮೀದ್ ಮುಶ್ರೀಫ್ ಅವ್ರ ಪರವಾಗಿ ಅವ್ರ ವಿರುದ್ಧವಾಗಿ ಮಾತಾಡ್ತಾ ಇದ್ದೀನಿ ಅಂತ ಅನ್ಯತಾ ಭಾವಿಸಬಾರದು. ನಾನು ಹೇಳ್ತಾ ಇರೋದು, ಉಳ್ಕಾದ 30 ಮಂದಿ ಆಕಾಂಕ್ಷಿ ಅವರಲ್ಲಿ ನಾನು ಒಬ್ಬ ಇದ್ದೆ. ಕಳೆದ ಚುನಾವಣೆ ಟಿಕೆಟ್ ಆಕಾಂಕ್ಷಿ ನಾನು ಇದ್ದೆ. ಮತ್ತು ನನ್ನ ಕೆಲಸ, ನನ್ನ ಜವಾಬ್ದಾರಿಯುತವಾಗಿ ಏನ್ ಮಾಡ್ಬೇಕಾಗಿದೆ ಅದು ಟೆಕ್ನಿಕಲಿ ಆನ್ ಪೇಪರ್ ನಾನು ಮಾಡ್ತಾ ಇದ್ದೀನಿ. ಅದಕ್ಕೊಂದು ಉದಾಹರಣೆ ಇಲ್ಲೇನೆ ನಾನು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ಇದರಲ್ಲೇನೆ ನಾನು ಈ ಕಾಸಿಂ ಖಾದ್ರಿ ದರ್ಗಾದ ಮ್ಯಾನೇಜ್ಮೆಂಟ್ ಕಮಿಟಿ ಜನರಲ್ ಸೆಕ್ರೆಟರಿ ಇದ್ದೀನಿ. ಮತ್ತು ನಮ್ಮ ಅಧ್ಯಕ್ಷ ಆದ ಜಾವೀದ್ ಕುಡ್ಗಿ ಅವರು, ನಾವು ನಮ್ಮ ಕಮಿಟಿ ವತಿಯಿಂದ ಇಲ್ಲೇ SIR ಫಾರ್ಮ್ ಫಿಲ್ಅಪ್ ಮಾಡುವುದಾಗಲಿ, ಸಾರ್ವಜನಿಕ ಸೇವೆ ಮಾಡುವುದಾಗಲಿ ನಿರಂತರ ಡೇ 1 ದಿಂದ ಕಂಟಿನ್ಯೂ ಆಗ ನಡೆದಿದೆ. ಮತ್ತು ನನ್ನದೇ ಆದ ಒಂದು ಸೀಮಿತ ವ್ಯಾಪ್ತಿಯಲ್ಲಿ, ಬಿಕಾಸ್ ನಾನು ಒಬ್ಬ ಜಿಲ್ಲಾ ಸರ್ಕಾರಿ ವಕೀಲ ಇರುವುದರಿಂದನೂ ನಾನು ಸಾರ್ವಜನಿಕ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸಬಾರದು. ಆದರೂ ನನ್ನ ಸಮಾಜದ ಹಿತಕ್ಕಾಗಿ ನಾನು ಬಂದಿದ್ದೇನೆ. ಮತ್ತು ಉಳ್ಕಾದು ಕೆಲವೊಬ್ರು ನಮ್ಮ ಮುಸ್ಲಿಂ ಮುಖಂಡರಿಗೆ ನಾನು ಈ ಮಾಧ್ಯಮದ ಮುಖಾಂತರ ನೇರ ವಿನಂತಿ ಮತ್ತು ಆಗ್ರಹ ಮಾಡ್ತಾ ಇದ್ದೀನಿ. ಸಮಾಜ ನೋಡ್ತಾ ಇದೆ ನಿಮ್ದು ಕಾರ್ಯವೈಖರಿಗಳು ಎಲ್ಲ. ಪ್ರತಿ ಒಬ್ಬ ಸಾಮಾನ್ಯ ಆಟೋ ಡ್ರೈವರ್ ಇವತ್ತು ಆಂಡ್ರಾಯ್ಡ್ ಮೊಬೈಲ್ ಇಟ್ಕೊಂಡಿದ್ದಾರೆ. ಯಾರ್ಯಾರು ಏನೇನ್ ಮಾಡ್ತಾ ಇದ್ದಾರೆ ಅನ್ನೋದು ಗಮನಿಸ್ತಾ ಇದ್ದಾರೆ. ಅವರು ಕೆಲವೊಬ್ರು MLA ಆಗ್ಬೇಕಂತ ಆಸೆ ಉಳ್ಳವರು ಅದಾರ, ಕೆಲವೊಬ್ರು MLC ನಾಮಿನೇಟ್ ಆಗ್ಬೇಕಂತ ಆಸೆ ಉಳ್ಳವರು ಅದಾರ, ಕೆಲವೊಬ್ರು ನಿಗಮ ಮಂಡಳಿ ಅಧ್ಯಕ್ಷ ಆಗ್ಬೇಕಂತ ಮಾಡ್ತಾ ಇದ್ದಾರೆ. ಆದ್ರೆ ಮೊದಲ ನೀವು ಜನಸೇವೆ ಮಾಡ್ಬೇಕಾಗಿದ್ದು ಮೂಲ ಕರ್ತವ್ಯ ನಿಮ್ದು. ಇವತ್ತು ಜನರು ಪರದಾಡ್ತಾ ಇದ್ದಾರೆ, ಬೀದಿಯಲ್ಲಿ ಪರದಾಡ್ತಾ ಇದ್ದಾರೆ. ಬರೇ ಖಾದಿ ಬಟ್ಟೆ ಹಾಕೊಂಡು
ನೀವು ಪಾದಯಾತ್ರೆ ಮಾಡ್ಕೊಂಡು 4 ಓಣಿಯಲ್ಲಿ ತಿರುಗಾಡಿ ನಾವು ಫೋಟೋ ಶೂಟ್ ಮಾಡ್ಕೊಂಡು ವಿಡಿಯೋ ಸ್ಟೇಟ್ಮೆಂಟ್ ಕೊಟ್ಟು ಜನಸೇವೆ ಅಲ್ಲ, ಫೀಲ್ಡ್ಗೆ ಇಳಿದು ಬಾಟಮ್ ಲೆವೆಲ್ ಒಬ್ಬ ಕಟ್ಟ ಕಡ ಮತದಾರನು ಉಳಿಬಾರ್ದು ಆ ನಮೂನೆ ಕೆಲಸ ಮಾಡ್ಬೇಕಂತಂದ್ರೆ ಕೋಆರ್ಡಿನೇಷನ್ ಬೇಕು. ಒಗ್ಗೂಡಿ ಎಲ್ಲರೂ ಇವತ್ತು ಕೋಮುವಾದಿ ಫಾಸಿಸ್ಟ್ ಸಂಘಟನೆಗಳನ್ನು ನಾವು ಸೋಲಿಸಬೇಕಾದ್ರೆ ಎಲ್ಲರೂ ತಮ್ಮ ವ್ಯಾಪ್ತಿಯನ್ನು ಮರೆತು ಎಲ್ಲರೂ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಮಾಡಿಕೊಂಡು ಒಗ್ಗೂಡಿಸಿ ಏನದ SIR ಪ್ರಕ್ರಿಯೆಯನ್ನು ಮುಗಿಸ್ಬೇಕು. ಯಾಕಂದ್ರೆ SIR ಇದು ಎಲ್ಲ ನಾನು ಮತದಾರರಿಗೂ ನಾನು ವಿನಂತಿಸಿ ಕೊಡೋದೇನಂದ್ರೆ ಇವತ್ತು SIR ಪ್ರಕ್ರಿಯೆಯನ್ನು ನಾವು ವಿಫಲ ಮಾಡ್ಕೊಂಡಿವಿ ಅಥವಾ SIR ನಲ್ಲಿ ನಮ್ಮ ಓಟ್ ಡಿಲೀಟ್ ಆಯ್ತು ಅಂತಂದ್ರೆ ನಮ್ಮ ನಾಗರಿಕತಾ ಮೇಲೆ ಪ್ರಶ್ನೆ ಬರ್ತದೆ. ಇವತ್ತು ನಮ್ಮ ಸಿಟಿಸನ್ ರೈಟ್ಸ್ನೇ ಹೋಯ್ತು ಅಂತಂದ್ರೆ ನಾವು ಈ ದೇಶದ ನಾಗರಿಕನೇ ಅಲ್ಲ ಅಂತಂದ್ರೆ ನಾಳೆ ನಮ್ಮ ಮೇಲೆ ಆಗು ಹೋಗು ಯಾವುದೇ ಕಾನೂನಾತ್ಮಕ ಕ್ರಮಗಳಿಗೆ ನ್ಯಾಯಾಲಯಗಳಲ್ಲಿನೂ ಪರಿಹಾರ ಕೇಳಲಿಕ್ಕೆ ಆಗುದಿಲ್ಲ, ಸಮಾಜದಲ್ಲಿನೂ ಕೇಳಲಿಕ್ಕೆ ಆಗುದಿಲ್ಲ. ಹಾಗಾಗಿ ಎಲ್ಲಾ ಮತದಾರರಿಗೆ ಮತ್ತು ನಮ್ಮ ನಗರದ ಎಲ್ಲಾ ಮತದ ಮುಗ್ಧ ಜನರಿಗೆ ನಾನು ಈ ಮಾಧ್ಯಮದ ಮುಖಾಂತರ ವಿನಂತಿಸಿಕೊಳ್ಳೋದೇನೆಂದ್ರೆ SIR ನಲ್ಲಿ ಪಾಲ್ಗೊಂಡು ಸ್ವಯಂ ಪ್ರೇರಿತವಾಗಿ ಯಾರದೇ ಮುಲಾಜಿ ಇಲ್ಲದೆ ನಿಮ್ ಫಾರ್ಮ್ ಗಳನ್ನು ಕರೆಕ್ಟ್ ಫಿಲ್ಅಪ್ ಮಾಡಿಕೊಂಡು ನೀವು ಕಡ್ಡಾಯವಾಗಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಕೊಟ್ಟು ಅದರದ ರಿಸೀವ್ಡ್ ಅಕ್ನಾಲೇಜ್ಮೆಂಟ್ ನಿಂಬಲ್ಲಿ ಇಟ್ಟುಕೊಂಡು ನೀವು ಜಾಗೃತ ಆಗ್ಬೇಕಂತ ವಿನಂತಿ. ಧನ್ಯವಾದ. ನೋಡ್ರಿ, ಬುರ್ಕಾ, ಶರ್ಗಾ, ಕುಕುಮ, ಪಾಯಲ್, ಜೀನ್ಸ್ ಪ್ಯಾಂಟ್, ಟಿ ಶರ್ಟ್ ಇದು ಯಾವುದೂ ಕಾನೂನಾತ್ಮಕ ಅಗತ್ಯ ಇರಲಾರದ ವಿಷಯ. ಯಾಕಂತಂದ್ರೆ ಮತ ಚಲಾವಣೆ ಮಾಡುವ ವೇಳೆಯಲ್ಲಿ ಇಲೆಕ್ಷನ್ ನಿರ್ಧಾರ ಆದಾಗ ಮುಖ್ಯ ಚುನಾವಣಾ ಆಯೋಗ ಗೈಡ್ಲೈನ್ಸ್ ಇಶ್ಯೂ ಮಾಡಿರ್ತಾರ, ಅಡ್ವೈಸರಿ. ಅನಕ್ಷರಸ್ಥ ಶಾಸಕನ ಇದ್ದಿದ್ದನ್ನು ಉದಾಹರಣೆ ಏನಪ್ಪಾ ಅಂತಂದ್ರೆ ಬುರ್ಕಾ, ಜೀನ್ಸ್ ಪ್ಯಾಂಟ್, ಟಿ ಶರ್ಟ್. ಈಗ ಅಘೋರಿ ಸ್ವಾಮಿಗಳು ಬತ್ಲೆ ಇರ್ತಾರ, ಅವಾಗ ಅವರು ಮತದಾರ ಅದಾರಲ್ಲ ಈ ದೇಶದ ಅಘೋರಿ ಸ್ವಾಮಿಗಳು ಬತ್ಲೆಯಾಗಿ ಅಡ್ಡಾಡ್ತಾರ. ಅವ್ರದ್ದು ಸಂಪ್ರದಾಯ, ಅದು ಟ್ರೆಡಿಷನ್ಸ್ಗೆ ಯಾರು ಪ್ರಶ್ನೆ ಮಾಡುವಂತದ್ದು ಇಲ್ಲೇ ಇಲ್ಲ. ಈಗ ಸನಾತನ ಹಿಂದೂ ಧರ್ಮದವರು ಮೂರ್ತಿ ಪೂಜೆಯಲ್ಲಿ ನಂಬಿಕೆ ಇಟ್ಟಿಕೊಂಡವರು, ಮುಸಲ್ಮಾನ್ ಧರ್ಮರು ಅಲ್ಲಾನ್ ಮೇಲೆ ಭಕ್ತಿ ಇಟ್ಟಿಕೊಂಡವರು, ಕ್ರೈಸ್ತನವರು ಯೇಸು ಕ್ರಿಸ್ತ ಮೇಲೆ, ಬೌದ್ಧರು ಬೌದ್ಧ ಮೇಲೆ. तो ट्रेडिशन्स एंड कस्टम्स ಗೆ ನೀವು ಚುನಾವಣಾಕ್ಕೆ ಸೀಮಿತವಾಗಿ ಮಾತನಾಡೋದು ಬಾಲಿಶ ಹೇಳಿಕೆ ಅಂತ ನಾನು ಅನ್ನಿಸ್ಕೋತೀನಿ. ಸರ್, ನೀವು ಸ್ಟೇಟ್ಮೆಂಟ್ ಕೊಡ್ತೀರಿ, ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ, ಆದ್ರೆ ಸ್ಟೇಟ್ಮೆಂಟ್ ಕೊಟ್ಟ ನಂತರನು ಅವರು ಟೀಕೆ ಮಾಡೋದು ಬೇಡ. ಈಗ ಅವ್ರು ಆಗಾಳೆ ಹೇಳಿದಿನಲ್ಲ, ನಾನು ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಈಗ ಟೀಕೆ ಮಾಡ್ಲಿ, ಅವ್ರು ನಮ್ಮ ಸಮಾಜ ಬಗ್ಗೆ ಟೀಕೆ ಮಾಡ್ಲಿ, ಸಂವಿಧಾನಾತ್ಮಕ ಟೀಕೆ ಮಾಡಿದ್ರೆ ನಾನೇನ್ ರಾಜಕಾರಣಿ ಅಲ್ಲ ಅವ್ರ ವಿರುದ್ಧ ಕೌಂಟರ್ ಸ್ಟೇಟ್ಮೆಂಟ್ ಕೊಡಾಕ. ಅವ್ರ ರಾಜಕಾರಣಿಗಳು ಅದವ್ರ ನಗರದಲ್ಲಿ ಅವ್ರು ಮಾಡ್ತಾರ. ಬಟ್ ಸಮಾಜಕ್ಕಾಗಿ ಧರ್ಮಕ್ಕಾಗಿ ಅವೇಳನಕಾರಿ ಮಾತನಾಡಿದ್ರೆ ಅದಕ್ಕೆ ನಾವು ನಿಂತೆ ಬಿಟ್ಟಿವಿ. ಅದಕ್ಕೆ कांग्रेस के लीडरों को आरोप लगाया कि कैंपेनिंग करते घूम रहे हैं, वो कम से कम कैंपेनिंग तो करते घूम रहे हैं। आज 10 दिन हो गया, 10 दिन या 11 दिन हो गया SIR का प्रक्रिया चलकर, ना तो आपने एक स्टेटमेंट किया, ना जमीनी सतह पर आपने कोई काम किया। क्या आपकी जिम्मेदारी कौम को लेकर क्या सोशल मीडिया पर ये हद तक है क्या? नहीं, वैसा नहीं है। आपका सवाल बिल्कुल सही है सिद्दीकी साहब। हमारा जमीनी सतह पर काम, आप जब जहाँ बैठ कर अभी जो आप सवाल पूछ रहे हैं वहीं पर काम चल रहा है, आप देख रहे हैं। आप इस मोहल्ले के लीडर हैं क्या? ये मैं इस मैनेजमेंट कमेटी का सेक्रेटरी हूँ। मोहल्ले की हद तक आप लीडर नहीं मोहल्ले नहीं, सिटी में जब सिटी लेवल पर करते हैं, करेक्ट लेवल पर आपका नाम है। करेक्ट, मेरी बात तो सुनो पहले। जमीनी सतह पर काम करना पहले मेरे घर का करना मैं, उसके बाद मोहल्ला, उसके बाद शहर। और दूसरी बात सिर्फ रैली और प्रचार करने से काम नहीं। ऑलरेडी हमीद मुशर्रफ साहब जो है टीम डिस्ट्रीब्यूट किए हैं बीजापुर में। जो BLA अपॉइंटमेंट किए गए कांग्रेस पार्टी से, वो लोगों का काम अलग है। जो स्ट्रांग रूम में, जो कांग्रेस के स्ट्रांग रूम में जो काम कर रहे हैं वो लोगों का काम अलग है। जो लीगल पैनल है वो लोगों का काम अलग है। अभी 10 मिनट पहले एक केस आपको बताता हूं मैं। एक आधे घंटे पहले एक वार्ड नंबर 35 में हमीद मुशर्रफ साहब ने एक डुप्लीकेट BLA जो सिद्ध श्री बैंक का एम्प्लॉय है उसको पकड़ करके वो लेडी जो BLO थी, गवर्नमेंट BLO जो लेडी थी, उसके साथ उनका जब वार्तालाप चल रहा था तो कमिश्नर और DC के साथ, हमीद मुशर्रफ साहब के साथ मैं ही कोऑर्डिनेट कर रहा था।
वो जो है लीगल वर्क क्या करना, जो डुप्लीकेट काम चल रहा है उसको लीगली कैसा स्ट्रक डाउन करना, वो काम में हमारी एक टीम है, उस टीम में मैं हूँ। बसवनगुड़ा पर पहले ही आरोप लग चुका है कि वो डुप्लीकेट वोटर सेक्शन कराए हैं, तो इस बात का क्या हमें मुशर्रफ को अंदाजा नहीं था, आपको अंदाजा नहीं था? आप तो एक वकील है, क्या इसकी तैयारी आपको पहले से नहीं करनी चाहिए? इसीलिए बीएलओ आएंगे, इस तरह का काम होगा, आपको एक बीएलओ डुप्लीकेट नहीं, बीएलओ के साथ जो अटैच जो काम कर रहे हैं बीएलए जो है वो सिद्ध श्री बैंक का कोई एम्प्लॉय है, वो सामाजिक कार्यकर्ताओं करके जेडीएस के स्टिकर के, जेडीएस पॉलिटिकल पार्टी जो इलेक्शन कमीशन गाइडलाइन इशू किया है उसके अंदर हर पॉलिटिकल पार्टी का रिप्रेजेंटेटिव मस्ट एंड शुड इफ दे आर डिजायर, अगर जिस पॉलिटिकल पार्टी के लोग अपने ख्वाहिश जाहिर कर रहे हैं कमीशन को कि वो अपना बीएलए रिक्रूट करना चाह रहे हैं, तो उस तरह से आप बसनगुड़ा पाटिल के पास कोई पॉलिटिकल पार्टी नहीं है, तो अब उनको सहारा जो है जेडीएस दे रही है। तो इसका मतलब ये समझ लेना हमारे लिए जरूरी है। आज मुसलमानों को और स्पेशली मुस्लिम वोटर्स को ये समझना चाहिए कि कौन सी पार्टी किसके साथ कब टाई अप कर रही है और कौन सी पार्टी किसके साथ मिलकर के सिर्फ और सिर्फ मुसलमानों को नुकसान पहुंचाने की कोशिश कर रही है। इस वास्ते जो है अब मुसलमानों को जरूरत है कि जागने की। जब भी कंट्रोवर्सी स्टेटमेंट देने की बारी आती है तभी आप सोशल मीडिया पर आकर कंट्रोवर्सी स्टेटमेंट देते हैं। जमीनी सतह पर आपका काम कुछ नजर नहीं आता। जमीनी सतह पर मैं जो काम करता हूं, मेरा कोर्ट में मैं ऑलरेडी आपको मेरे स्टेटमेंट में ही बोल दिया हूं, मैं पॉलिटिकल आदमी नहीं हूं और मुझे पॉलिटिकल स्ट्रैटेजीज के ऊपर काम करना नहीं है। मुझे सिर्फ मेरी कम्युनिटी के लिए जो लीगली इंटरनल वर्क है वो करता हूं, उसको एक्सीड होते हुए जो पॉलिटिकल लीडर्स को बोलना है, जो क्रिटिसाइज करना है, जो हमारी माँ बहन बेटियों की इज्जत तार तार करने के लिए एमएलए लगा है, तो उसको काउंटर जवाब देने के लिए जो पॉलिटिकल हमारे लीडर सोकॉल्ड रहनुमा है वो अपनी ड्यूटी में फेल होने की वजह से मैं कोर्ट मैं वकील होने का और सरकारी वकील होने का ये सब चीजों को बालाए ताक रख के मेरी कम्युनिटी की इज्जत की फलाह बहबूदी के लिए मैं स्टेटमेंट देना पड़ता है। स्टेटमेंट दिया कि ना मैं आगे महानगर पालिका का इलेक्शन लड़ूंगा, एमएलए इलेक्शन लड़ूंगा, बिल्कुल सियासी बयान था। क्या एक मुस्लिम लीडर होने के नाते आपने एक स्टेटमेंट दिया है, बदल भी सकता है। मैं आपको क्लियर बात कह रहा हूं और आज ये मीडिया में रिकॉर्ड पर रहना चाहिए। मैं जो है एक मुसलमान हूं, पहले वकील बाद में हूं, कांग्रेस कार्यकर्ता बाद में हूं, लीडर तो मुझे जरूरत ही नहीं है बनने की, मैं लीडर हूं, लीडर ने। और मैं आज आपके माध्यम के जरिए से क्लियर बोल रहा हूं, मेरा कोई किसी इलेक्शन में इंटरेस्ट नहीं है। बट एक चीज है, कोई इलेक्टेड हो या सिलेक्टेड हो, जो कोई भी है उसको जवाबदारी के लिए हम उसका कॉलर पकड़ने के लिए रेडी है। अक्सर हमने देखा कि आपके स्टेटमेंट बदलते रहते हैं। नहीं, ये भी स्टेटमेंट चंद रोज के बाद, आप सालों के बाद क्या ये स्टेटमेंट भी बदलेगा? सिद्दीकी साहब, आप मेरे किसी प्रेस स्टेटमेंट को स्क्रूटनी करके देखिए, अगर कोई मेरे कहने में और करने में फर्क है तो मैं आज से सोशल लाइफ दिखा सकता हूं। मैं कहेंगे तो विद डॉक्यूमेंट्स या सोशल लाइफ से मैं आउट हो जाता हूं। बयान को बताए, अपने जबान को बताए, मैं विद डॉक्यूमेंट्स। यस, मैं सिद्दीकी साहब मैं वही बोल रहा हूं, अगर मेरे जहां तक कम्युनिटी इंटरेस्ट रिलेटेड मैटर हैं, उस मैटर में अगर कम्युनिटी इंटरेस्ट मैटर में अगर मेरा कोई स्टेटमेंट बोलने में और करने में फर्क आया है तो पब्लिक लाइफ से मैं क्विट हो जाता हूं। अगर आप साबित नहीं कर दिए तो आपकी भी जवाबदारी और जिम्मेदारी बनेगी कि आप क्या कर सकते हैं। वही स्टेटमेंट, वही मैं वही तो बता रहा हूं। मेरा स्टेटमेंट कोई भी आज तक बदला हुआ नहीं है और ना बदलेगा। मैं पहले भी कई दफा मीडिया में बोल चुका हूं कि मैं पब्लिक में पॉलिटिकल इलेक्शन की राजनीति के लिए सार्वजनिक लाइफ में नहीं हूं। मैं ये पहले भी बोल चुका हूं, आज भी बोल रहा हूं। शायद आपको जरूरी होगा स्टेटमेंट में मेरे प्रेस मीट खत्म होने के बाद में आपको लिंक भी भेज देता हूं, आप दोबारा रिवाइंड करके डालो उसके आपके चैनल में। यस यस, मैं क्लियर बात बोल रहा हूं कि मैं
आपका चैनल या आपका चैनल या आपका चैनल नहीं। देखिए एक चीज बस, यत्नाल बसनगौड़ा जब स्टेटमेंट देता है तो उसकी गंदी गंदी गालियां अनसेंसर्ड होकर डिस्प्ले होते हैं नेशनल चैनल्स में और स्टेट चैनल्स में, और जब हमारा स्टेटमेंट आता है तो वहां पर सेंसर किया जाता है। तो इसका मतलब आप क्या निकालेंगे? तो ये तो मीडिया ये आरोप उन पर भी लगता है जब आप गंदी गंदी और गंदी गालियां देते हैं, वो खामोश सुन करके सोशल मीडिया पर डालते हैं। ये आरोप उन पर भी लगता है, तो उन पर क्या कहेंगे आप? नहीं, वही तो मैं बोल रहा हूँ। देखो गाली हमारी पहले अगर है तो हम उसके जवाबदार हैं, गाली हमारी पहले नहीं है। आज तक कभी भी आप चेक कीजिए मीडिया में आज तक कोई स्टेटमेंट अगर मैंने पहला दिया हुआ हो तो मैं उसकी जो है आपसे माफी तलाफी कर सकता हूँ। सियासत क्या इस लेवल पर आ गई कि गाली का जवाब गाली से दिया गया? क्योंकि हमारे लीडरों में उतनी ताकत नहीं बची। अब हमारे लीडर अब आका परस्त हो गए हैं, तो गाली देने से शाह परस्त। हुजूर का शौक सलामत रहे, वो कोई शेर है तो जी क्या वैसा हो गया। बीजापुर की पॉलिटिक्स महदूद हो गई है। जवाब गाली देने से Yes. इसका फायदा क्या अवाम को मिलेगा या कौम को मिलेगा? देखिए क्या आपको मिलेगा? एक चीज है, जब एमएलए स्टेटमेंट देता है तो उनकी समाज के लोग उनको ताली बजाते हैं, सीटी मारते हैं और वो पावर एंजॉय कर रहे हैं। हमारी माँ बहन बेटियों की इज्जत जब रोड को आ रही है तो उसको रोका कैसा जाएगा? ये कॉन्स्टिट्यूशनल एडमिनिस्ट्रेशन, बेहतर तरीका कॉन्स्टिट्यूशनल, वही तो मैं बता रहा हूं। अगर आप मुझे बोलने देंगे तो मैं पूरा डिटेल ही बता रहा हूं। कॉन्स्टिट्यूशनल डेमोक्रेटिक सेटअप ऑफ कंट्री है। यहां पर आर्टिकल 19(1) कॉन्स्टिट्यूशन का आर्टिकल 19(1) फ्रीडम ऑफ स्पीच एंड एक्सप्रेशन, इसके मातहत यत्नाल बसनगौड़ा पाटिल एक समुदाय को टारगेट करके गाली दे रहा है। ओके, वही आर्टिकल 19(1) का एक इस्तेमाल करते हुए हम उनको जवाब दे रहे हैं, हम गाली नहीं दे रहे। आपको अगर वो गाली लग रही है तो अब ये मैं उसका रिप्लाई नहीं दे सकता। वही तो मैं बता रहा हूं। मैं क्या बता रहा हूं, आर्टिकल 19(1) में फ्रीडम ऑफ स्पीच एंड एक्सप्रेशन विथ रीजनेबल रेस्ट्रिक्शंस। तो बसनगौड़ा पाटिल यत्नाल जो बद्दी बद्दी गंदी गंदी गालियां एक समाज को टारगेट करके दे रहे हैं, उस समाज में मैं पैदा हुआ हूं, वो समाज में मैं पैदा हूं, तो ये मेरा मूल कर्तव्य है, मेरा धर्म है कि मैं मेरी समाज का रक्षक बनूं। क्या इस तरह रक्षा होगी? रक्षा इस तरह होगी। इसीलिए गाली का जवाब गाली देकर इस तरह रक्षा करेंगे हम एनीथिंग समाज की। इसीलिए एक प्रॉवर बाय इंग्लिश में आपके सवाल का एक छोटा जवाब दे देता हूं मैं। एनीथिंग इज फेयर इन लव एंड वार। अब यत्नाल बसनगौड़ा के साथ तो हम लव नहीं कर सकते, वार ही कर रहे हैं। वार में जो है हर चीज जायज है। ये वार क्या बसनगौड़ा की हद तक है या इसमें आप हिंदू और मुसलमान नहीं, मेरी आज तक किसी स्टेटमेंट में मैंने किसी हिंदू समाज को बात ही नहीं किया हूं और कर भी नहीं सकता, क्योंकि मैं हिंदू धर्म को बड़ी रिस्पेक्टफुली कंसीडर करता हूं। मुस्लिम को लेकर या मुसलमान को लेकर कोई अगेंस्ट स्टेटमेंट आता है या कोई एक्टिविटी आती है तो सिर्फ दो चेहरे दिखने में आते हैं और उनकी बात सुनने में आते हैं। ये मुजफ्फरपुर के जो पॉलिटिकल लीडर है हमीद मुर्शिद, दूसरा कादरी वली, क्या मुजफ्फरपुर में तीसरा कोई मुस्लिम लीडर नहीं है जो अगेंस्ट में बात कर सकता है? सिर्फ मुसलमान के रहबर दो ही है। मैं अपने आप को रहबर नहीं मानता, पहली बात। दूसरी बात है, मैं एक मेरे समाज में पैदा हुआ हूं और मेरी ड्यूटी है मैं मेरे समाज की रक्षा करना। और दूसरी चीज, वो बाकी के जो लीडर हैं वो आप उनको पूछ सकते हैं, जो आप उनको रोड पर ठहरा करके पूछना। आप जनता पूछने वाली है, थोड़े दिन इंतजार कीजिए, कुछ देर की खामोशी है, फिर शोर आएगा। अब उन्हीं खादी लीडरों की पहले परेड ली जाएगी थोड़े दिन। सोशल मीडिया के अंदर जब बसनगौड़ा पाटिल आपका जब टेलीकास्ट करते हैं तो या सोशल मीडिया वालों को एक डिपार्टमेंट की तरफ से हरास किया जाता है, उन्हीं के साथ देते हो। नहीं, एक चीज मेरी नॉलेज में अभी तक वो बात नहीं आई है, पहली बात। दूसरी बात, जब आप सोशल मीडिया वाले मेरा स्टेटमेंट रिले कर रहे हैं तो आपके पास उतनी क्षमता होना चाहिए कि कानून में आपको हर मुमकिन डिफेंस है। और यही सवाल आप वो पुलिस डिपार्टमेंट को पूछना। और मैं ऑलरेडी आपको बोल चुका हूं कि एडमिनिस्ट्रेशन पूरा पार्टी गवर्नमेंट कांग्रेस की है, एडमिनिस्ट्रेशन आरएसएस का है, तो आप इनसे तवक्को नहीं कर सकते। अगर आप देखो, अगर आप मेरा जो स्टेटमेंट है वो मैं बेबाकी से यूं बोल रहा हूं क्योंकि मुझे
आपका कहने का मतलब है जो इतना 10 साल से वो बोल रहे हैं एकले बोलो। तो आप मान रहे हैं कि बीजापुर डिस्ट्रिक्ट में कांग्रेस और बीजेपी की मिली भगत? मैं कांग्रेस और बीजेपी नहीं बोला, मैं पॉलिटिकल स्टेटमेंट है, मैं बोल रहा हूं एडमिनिस्ट्रेशन आरएसएस माइंड। आरएसएस की एक आइडियोलॉजी है, क्या है, मनुस्मृति आइडियोलॉजी। वो कॉन्स्टिट्यूशन के ऊपर विश्वास नहीं रखते। तो आइडियोलॉजी कांग्रेस की अगर है वो कॉन्स्टिट्यूशन के ऊपर है। तो कॉन्स्टिट्यूशन के ऊपर अगर समाज चल रहा है, एडमिनिस्ट्रेशन चल रहा है, तो किसी धर्म और जाति के बीच में मतभेद नहीं हो सकता। अगर आइडियोलॉजी मनुस्मृति की और मनुवाद की अगर है, ऑफिसर्स अगर आरएसएस के हैं, तो स्वाभाविक है कि मतभेद होगा और झगड़ा होगा और विवाद होगा, जातिवाद होगा। तो मानने वाले इंचार्ज मंत्री है ना? मैं ऑलरेडी बोल चुका हूं, कांग्रेस गवर्नमेंट मींस इंक्लूडिंग डिफीटेड एमएलए अब्दुल हमीद मुशर्रफ से लेकर इंचार्ज मिनिस्टर, एवरीवन इज रिस्पॉन्सिबल। हम खुद उसके रिस्पॉन्सिबल हैं। ये हमारी ड्यूटी है कि हम सिर्फ मीडिया में बोल रहे हैं, आप क्वेश्चन कर रहे हैं, हम जवाब दे रहे हैं। कोई भी जाकर के वो जो 30 एस्पिरेंट्स हैं उसमें हमारे डिफीटेड एमएलए भी हैं, अब्दुल हमीद मुशर्रफ साहब, और उसमें मकबूल बागवान साहब फॉर्मर एमएलए भी हैं, और उसमें कई एसएम पाटिल गनियार साहब, रजाक वर्ती साहब, कादरी वकील साहब, और कई एमएम सुतार एडवोकेट साहब, और टोटल 30 लोग आकांक्षी थे कांग्रेस के। ये 30 लोग अगर जिला उस्तुवारी मंत्री साहब के पास बैठ करके मुसलमानों की फलाह बहबूदी के पॉलिसी डिस्कशन अगर हुई तो रिजल्ट मालूम हो जाता है। हम वो नहीं कर रहे हैं, वो दैट इज अवर फेल्यूर। ये कब करना है? अब वो हमारे कायदीन करना हो, मेरा काम नहीं है। मैं ऑलरेडी 30 लोग हाँ, आप भी है ना 30 लोग? वही तो मैं बोल रहा हूँ। अब मीडिया के जरिए से ही मैं सब 29 लोगों को रिक्वेस्ट कर रहा हूँ कि एनी डेट एनी टाइम आई एम रेडी। कांग्रेस को भी आप सरकारी वकील होने के बाद अब गली का लोग गली देते हैं तो कानूनी कार्रवाई करते हैं। आप कानूनी कार्रवाई भी कर सकते हैं। कानूनी दोबारा जो है ये शब्द ना निकले। बीजापुर में आज मीडिया के जरिए से मैं आपकी सवाल का करेक्ट जवाब देता हूं। सुनो, बीजापुर डिस्ट्रिक्ट में नहीं, कर्नाटक स्टेट में अगर कोई शख्स बसनगौड़ा पाटिल यत्नाल को जेल को भेजा है तो वो सिर्फ कादरी एडवोकेट। फॉर योर काइंड इंफॉर्मेशन, पूरे बीजापुर जिले के लोगों को ये मैसेज दे रहा हूं मैं। अगर कोई है इस सवाल का जवाब देने के लिए, क्योंकि 2014 का जो प्राइम मिनिस्टर नरेंद्र मोदी के प्रमाण वचन के टाइम पे जो गांधी चौक में हमारी माँ बहन बेटियों की जो इज्जत तार तार करने की कोशिश बसनगौड़ा किया था भागवान समाज में, उसके ऊपर 21 केसेस फाइल करने का काम अगर कोई किया है तो मैं क्या हूं, आप मैं गर्व से बोल सकता हूं। और उसे जुडिशियल रिमांड करवाया था, उस वक्त भी एडजस्टमेंट के जरिए से बेलगाम के लिए हॉस्पिटल में उसको 40 डेज एडमिट किया गया जब तक बेल न हो। प्राइम मैं मिनिस्टर के लिए या फिर ये जो प्रॉफिट को भी बोला गया था तब भी ये दिया ऑलरेडी। मैं जब उस वक्त रिजाइन भी किया था तभी गवर्नमेंट अगर नहीं, वो जेल नहीं गया, प्रॉफिट बोला गया। दैट वाज नॉट, नहीं जी, उस वक्त एफआईआर भी किए। ये काम, ये सवाल आप लीडरों को पूछना, ये सवाल मुझे पूछे तो इसका जवाब मैं नहीं दे सकता। दोनों जिस दिन डिक्लेयर करते हैं, जिस दिन वो लीडर डिक्लेयर करते हैं देखो, उस दिन मैं देता हूँ।